ಆ ಈಶ್ವರಪ್ಪ ಅಂತ ಒಬ್ಬ ಇದ್ದಾನೆ ಶಿವಮೊಗ್ಗದಲ್ಲಿ. ಏನ್ ಬಿಜೆಪಿ ಆಡಿ ಹೊಗಳಿ ಮಾಡೋನು. ಏನ್ ಬಿಜೆಪಿ ಸಿದ್ಧಾಂತ ಇವನಿಂದೇ ಹುಟ್ಟಿತು ಅನ್ನೋ ತರ ಮಾತಾಡೋನು. ಈಗೇನ್ ಮಾತಾಡ್ತಾ ಇದ್ದಾನೆ ಈಶ್ವರಪ್ಪ? ಈಗೇನ್ ಮಾತಾಡ್ತಾ ಇದ್ದಾನೆ ಈಶ್ವರಪ್ಪ? ಈಶ್ವರಪ್ಪ ಇವತ್ತಿನ ಮಾತುಗಳೇ ಬೇರೆ ತರ ಇದ್ದಾವೆ. ಈಶ್ವರಪ್ಪ ಯಡಿಯೂರಪ್ಪನಿಗೂ ಈಗ ಶುರುವಾಗ್ಬಿಟ್ಟಿದೆ ಜಗಳ. ಇವರು ದೇಶ ಉದ್ಧಾರ ಮಾಡೋರು. ನಮಗೆ ಸಂಸ್ಕಾರ ಇದೆ, ನನಗೆ ಅನೇಕ ಸಾರಿ ನಮಗೆ ಸಂಸ್ಕಾರ ಇದೆ. ಯಾವ ಸಂಸ್ಕಾರ? ಸಂವಿಧಾನ ವಿರೋಧ ಮಾಡೋ ಸಂಸ್ಕಾರನ? ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರನ? ಜಾತ್ಯತೀತತೆಗೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರನ? ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮ್ಮದು ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತೇನಾದರೂ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ, ಎಲ್ರಿಗೂ ಸಮಾನ ಹಕ್ಕುಗಳು ಸಿಕ್ಕಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವೇ ಹೊರತು ಭಾರತೀಯ ಜನತಾ ಪಕ್ಷದಿಂದ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು, ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಆ ಈಶ್ವರಪ್ಪ ಅಂತ ಒಬ್ಬ ಇದ್ದಾನೆ ಶಿವಮೊಗ್ಗದಲ್ಲಿ. ಏನ್ ಬಿಜೆಪಿ ಆಡಿ ಹೊಗಳಿ ಮಾಡೋನು. ಏನ್ ಬಿಜೆಪಿ ಸಿದ್ಧಾಂತ ಇವನಿಂದೇ ಹುಟ್ಟಿತು ಅನ್ನೋ ತರ ಮಾತಾಡೋನು. ಈಗೇನ್ ಮಾತಾಡ್ತಾ ಇದ್ದಾನೆ ಈಶ್ವರಪ್ಪ? ಈಗೇನ್ ಮಾತಾಡ್ತಾ ಇದ್ದಾನೆ ಈಶ್ವರಪ್ಪ? ಈಶ್ವರಪ್ಪ ಇವತ್ತಿನ ಮಾತುಗಳೇ ಬೇರೆ ತರ ಇದ್ದಾವೆ. ಈಶ್ವರಪ್ಪ ಯಡಿಯೂರಪ್ಪನಿಗೂ ಈಗ ಶುರುವಾಗ್ಬಿಟ್ಟಿದೆ ಜಗಳ. ಇವರು ದೇಶ ಉದ್ಧಾರ ಮಾಡೋರು. ನಮಗೆ ಸಂಸ್ಕಾರ ಇದೆ, ನನಗೆ ಅನೇಕ ಸಾರಿ ನಮಗೆ ಸಂಸ್ಕಾರ ಇದೆ. ಯಾವ ಸಂಸ್ಕಾರ? ಸಂವಿಧಾನ ವಿರೋಧ ಮಾಡೋ ಸಂಸ್ಕಾರನ? ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರನ? ಜಾತ್ಯತೀತತೆಗೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರನ ನಿಮ್ಮದು? ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತೇನಾದರೂ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ, ಎಲ್ರಿಗೂ ಸಮಾನ ಹಕ್ಕುಗಳು ಸಿಕ್ಕಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವೇ ಹೊರತು ಭಾರತೀಯ ಜನತಾ ಪಕ್ಷದಿಂದ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು, ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು.